ಈ ಒಂದು ಶುಭ ದಿನ ಮೈಸೂರು ನಗರದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ವತಿಯಿಂದ ಬಹಳ ಒಂದು ಧಾರ್ಮಿಕ ವ್ಯವಸ್ಥೆಗೆ ಮುನ್ನುಡಿ ಬರುವಂತಹ ಒಂದು ಕೆಲಸ ಈ ಒಂದು ಆಶ್ರಮದಿಂದ ಆಗ್ತಾಯಿದೆ. ನಿಜಕ್ಕೂ ಇವತ್ತು 21ನೇ ಶತಮಾನದಲ್ಲಿ ಒಬ್ಬ ಮನುಷ್ಯನಿಗೆ ಅವಶ್ಯಕತೆ ಇರುವಂತಹ ಒಂದು ಸಾಧನ ವಸ್ತುಗಳನ್ನಾಗಿರ್ಬೋದು, ಸಾಧನ ಶಕ್ತಿಗಳನ್ನಾಗಿರ್ಬೋದು, ಅದು ನಿಜಕ್ಕೂ ಬ್ರಹ್ಮಕುಮಾರಿಯ ಆಶ್ರಮದ ನೀಡುತ್ತಿರುವಂಥದ್ದು ಬಹಳ ವಿಶೇಷವಾಗಿರುವಂತಹದ್ದು. ಇವತ್ತು ಪ್ರತಿನಿತ್ಯ ಜನಗಳಿಗೆ ಜಂಜಾಟದ ಬದುಕು, ಒತ್ತಡದ ಬದುಕು, ಮಾನಸಿಕ ಚಿಂತನೆಗಳು, ಅಶಾಂತಿಯ ವಾತಾವರಣಗಳು ಇವತ್ತು ಮನುಷ್ಯನನ್ನು ತನ್ನ ಅಸ್ತಿತ್ವವನ್ನು ಕುಗ್ಗಿಸ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಒಬ್ಬ ಮನುಷ್ಯನಾಗಿ ಬದುಕಲಿಕ್ಕೆ, ಮನುಷ್ಯ ಪರಮಾತ್ಮನಲ್ಲಿ ಲೀನವಾಗಲಿಕ್ಕೆ, ಮನುಷ್ಯನಲ್ಲಿಯೇ ಪರಮಾತ್ಮನನ್ನು ಕಾಣೋದಕ್ಕೆ ಒಂದು ಏಕೈಕ ಸಾಧನ ಮಾರ್ಗವನ್ನು ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ರೂಪಿಸ್ಕೊಡ್ತಿರುವಂಥದ್ದು ಬ್ರಹ್ಮಕುಮಾರಿ ಆಶ್ರಮದವರು. ಅದು ನಿಜಕ್ಕೂ ಬಹಳ ಸಂತೋಷದಾಯಕವಾದಂಥದ್ದು. ಅನೇಕ ಸಂತರು, ಸನ್ಯಾಸಿಗಳು, ಧಾರ್ಮಿಕ ಮುಖಂಡರು, ಆಧ್ಯಾತ್ಮಿಕ ಜಿಜ್ಞಾಸುಗಳು ಎಲ್ಲರೂ ಕೂಡ ಒಂಥರ ಬೃಹದಾದಂಥ ಒಂದು ಆಲದ ಮರದ ಹಾಗೆ ಈ ಒಂದು ಆಶ್ರಮ ಬೆಳೆದಿರುವಂಥದ್ದು, ವಿಶ್ವದಾದ್ಯಂತ ತನ್ನ ಛಾಪನ್ನು ಮೂಡಿಸಿರುವಂತಹದ್ದು, ಅನೇಕ ಶಾಖೆಗಳನ್ನು ತೆರೆದಿರುವಂತಹದ್ದು, ಇಡೀ ಒಂದು ನಮ್ಮ ಮಾನವ ಬದುಕಿಗೆ, ವಿಶ್ವಕ್ಕೆ ಒಂದು ದಾರಿದೀಪವಾಗಿ ಮುನ್ನಡೆತಿರುವಂಥದ್ದು ಬಹಳ ಸಂತೋಷದಾಯಕವಾದಂಥದ್ದು. ಮೈಸೂರಿನ ಆಶ್ರಮದ ಮುಖ್ಯಸ್ಥರಾದಂಥ ಲಕ್ಷ್ಮೀಜಿಯವರು ಮತ್ತು ಎಲ್ಲ ಈ ಒಂದು ಪದಾಧಿಕಾರಿಗಳು ಕೂಡ ಬಹಳ ಅಚ್ಚುಕಟ್ಟಾಗಿ ಇವತ್ತು ಮೈಸೂರು ನಗರದ ನಿವಾಸಿಗಳಿಗೆ ಎಲ್ಲ ಕುಂಭಮೇಳ ಉತ್ತರದಲ್ಲಿ ನಡೀತಾ ಇದೆ. ಅಲ್ಲಿ ಹೋಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡಲಿಕ್ಕೆ ಆಗದೇ ಇದ್ದಂಥವ್ರಿಗೆ, ಎಲ್ಲ ಮೈಸೂರು ನಗರದ ಜನತೆಗೆ ಮತ್ತು ಈ ಭಾಗದ ಎಲ್ಲ ಸದ್ಭಕ್ತರಿಗೂ ಕೂಡ ಈ ಒಂದು ಇಲ್ಲಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿಸ್ತಿರುವಂತಹದ್ದು, ಎಲ್ಲರಿಗೂ ಕೂಡ ಪುಣ್ಯ ಬರುವಂತಹ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು ಭಾಳ ಸಂತೋಷದಾಯಕವಾದಂಥದ್ದು.